ಓ ಪೂಜಾರಪ್ಪ, ಆ ಪೆಟ್ಟಿಗೆ ಬಾಯ್ ಬಂದ ಅಂತ ನುಂಕೊಂಬಿಟ್ಟದ. ನಿಂಗ್ ಊರ್ ಜಮೀನ್ ಕೊಡುಗೆ ಕೊಟ್ಟಿದ್ದು ದೇವ್ರ ಕಾರ್ಯ ಮಾಡ್ಲಿ ಅಂದ್ಬಿಟ್ಟು. ಏನ್ ಕಳ್ಮವ ಇಷ್ಟ ದಿವಸ ಇದ್ಕೊಳ್ಳ, ಇವತ್ತೆಲ್ಲಿಂದ ಬಂದ? ತೇರ ಹಬ್ಬಕ್ಕೆ ಇನ್ 3 ದಿನ ಅದೇ. ಯಾತ್ರೆಗೆ ಸಿಂಗಾರ ಮಾಡಿ ಅಮ್ಮನ್ನ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸ್ವಾಮಿ. ಸ್ಯಾಂಪಲ್ ತಗೊಂಡು ಹೋಗ್ತೀವಿ, ಸರ್ವೆ ಮಾಡ್ತೀವಿ ಅಂತ ಯಾರ್ಯಾರೋ ಹಳ್ಳಿಗೆ ಬರ್ತಾ ಇದಾರೆ. ದೇವ್ರ ಗುಡಿ ಮೇಲೆ ಹೊತ್ತು ಗೊತ್ತು ಇಲ್ದೆ ಹೆಲಿಕಾಪ್ಟರ್ ಹಾರಾಡ್ತಾನೆ ಇರುತ್ತೆ. ಪೇಟೆ ಜನಕ್ಕೆ ಆ ಅಮ್ಮನ ಒಡವೆ ಮೇಲೆ ಕಣ್ಣು ಬಿದ್ದಿದೆ ಸ್ವಾಮಿ. ಚಿಗಪ್ಪ, ನಮ್ ದೇವಿ ಮಾಯಮ್ಮ ಪವರ್ಫುಲ್. ಆದ್ರೆ ಕಳ್ಳ ಬಂದು ಜ್ಯೂಲ್ಸ್ ಕದಿಯುವಾಗ ಅಮ್ಮ ಏನ್ ಮಾಡ್ತಿದ್ದ? ಸಂಚಾರಕ್ಕೆ ಹೋಗಿದ್ಲು ಕಣ್ಣ. ಸುತ್ತ ಹತ್ತು ನೋಡ್ಕೊಂಡ್ಬಿಡ್ವಾ ನಮ್ಮವ್ವ? ಎಕ್ಸಾಕ್ಟ್ಲಿ ಕರೆಕ್ಟ್. ಆದ್ರೆ ಅವನ್ ಟೂರ್ ಪ್ಲಾನು ಕಳ್ಳಂಗೆ ಹೆಂಗ್ ಗೊತ್ತಾಯ್ತು? ನಾವ್ ಒಡವೆ ಹೋಯ್ತು ಅಂತ ಬಾಯ್ ಬಡ್ಕತಾ ಇದ್ರೆ ನೀನ್ ಚಿಕ್ಕ ಹುಡುಗಂತರ ಚಿಟ್ಟೆ ಹಿಡಿತಿದ್ಯಲ್ಲಪ್ಪ. ಒಂದು ಚಿಟ್ಟೆ ಹಿಡಿದು ತೋರ್ಸು ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಪ್ರತಿದಿನ ನನ್ನ ಹೆಂಡತಿ ಒಂದ್ ಚಿಟ್ಟೆ ಹಿಡಿ ಅಂತ ಪೀಡಿಸ್ತಾನೆ ಇದ್ದಾಳೆ. ಈಗ ಒಡವೆ ವಿಷಯ ಏನ್ ಮಾಡೋದು ಹೇಳು? ನೀನ್ ತಾನೇ ಲೀಡರು, ನೀನೇ ಹೇಳು. ಈ ಪೂಜಾರಪ್ಪನ ಪೊಲಿಟಿಷನ್ ಇಟ್ಕೊಟ್ರೆ ಸತ್ಯ ಈಚೆಗೆ ಬರ್ತದೆ. ಬೇಡ, ನಮ್ಮೂರ್ಗೆ ಪೊಲೀಸ್ನವ್ರು ಬರೋದು ಬೇಡ. ಹಾಗೂ ನಾವೆಲ್ಲ ಹೂ ಬೆಳಿತೀವಿ. ಹೂಗಳೇ ಬಹುತಾಯಿಗೆ ನಿಜವಾದ ಒಡವೆ. ನಮ್ಮೂರ್ ದೇವಿನ ಹೂಗಳಿಂದ ಅಲಂಕಾರ ಮಾಡೋಣ. ಅಷ್ಟೊಂದು ಯಾರು ಕೊಡ್ತಾರೆ? ಯಾಕೆ ಎಲ್ರೂ ಸ್ವಲ್ಪ ಕೊಟ್ರಾಯ್ತು. ನಮ್ಮ ತೋಟನ ಜಲೀಲ್ ಸಭೆಗೆ ಕಂತ್ರಾಟ್ ಕೊಟ್ಬಿಟ್ಟು ಅಡ್ವಾನ್ಸ್ ತಗೊಂಡ್ ದುಡ್ಡೆಲ್ಲ ತಿನ್ಕೊಂಡ್ಬಿಟ್ಟಿದ್ದೀನಪ್ಪ. ನಮ್ ತ್ವಾಟದಲ್ಲಿ ಹೂಗೆ ಚಿಕ್ಕಿ ರೋಗ, ನಮ್ ಗುಲಾಬಿ ಹೂಗೆಲ್ಲ ಬೂದಿ ರೋಗ, ನಮ್ ತ್ವಾಟದ ಕಾಟ ಹೂಗೆ ಮಜ್ಜಿಗೆ ರೋಗ ಬಂದ್ಬಿಟ್ಟೈತೆ. ದೇವ್ರಿಗೆ ಹೂ ಕೊಡು ಅಂತಂದ್ರೆ ರೋಗದ ಕತೆ ಹೇಳ್ತೀರಾ? ನನ್ನ ಹೊಲಕ್ಕೆ ಯಾವ ರೋಗಾನು ಬಂದಿಲ್ಲ. ದೇವ್ರಿಗೆ ಎಲ್ಲ ಹೂನು ನಾನೇ ಕೊಡ್ತೀನಿ.